ಎರಡೂ ಕಡೆ 1 ಕಿಲೋಮೀಟರ್ ಅಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಸೊ ಅದರಿಂದ ಈ ವಿಚಾರವನ್ನು ನಾನು ಸುಮಾರು ಇದು ಅಂತಿಮ ಹಂತಕ್ಕೆ ಬಂದಿದೆ. 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೊಂದು ರೋಡ್ ಓವರ್ ಬ್ರಿಡ್ಜ್ ಮಾಡಬೇಕು ಅನ್ನೋದು ಎಸ್ಟಿಮೇಟ್ ಮಾಡಿದ್ದಾರೆ. ಜನಕ್ಕೆ ಸ್ವಲ್ಪ ದೂರ ಆಗ್ತದೆ ಅಂತೇಳಿ ಇದನ್ನ ಆಕ್ಚುಯಲ್ ಪ್ಲಾನ್ ಅಲ್ಲಿ ಸ್ವಲ್ಪ ದೂರ ಇನ್ನೂ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿದ್ರು ಅವಾಗ. ಬಟ್ ಟೆಕ್ನಿಕಲಿ ಹೆಂಗ್ ಮಾಡಬೇಕು ಅಂತ ಲೆಟ್ ಅಸ್ ಗೋ ಅಂಡ್ ಡಿಸ್ಕಸ್ ದೇರ್. ಆಮೇಲೆ ಒಂದ್ಸರಿ ಬೆಸ್ಟ್ ಈಸ್ ಇಫ್ ಯು ರೆಸ್ಪೆಕ್ಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಸೊ ಆದಷ್ಟು ಈ ಲೆವೆಲ್ ಕ್ರಾಸಿಂಗ್ 112 ಏನಿದೆ ಮೇಜರ್ ಅದೇನೆ. ಸೊ ಅದ್ರ ಬಗ್ಗೆ ನಾನು ರೈಲ್ವೆ ಸಚಿವರ ಗಮನಕ್ಕೆ ತರ್ತೇನೆ. 4 ಪಥದ ಅಗಲೀಕರಣ ಅಂತ ಹೇಳಿದ್ದಾರೆ. 2 ಗಾಡಿ ಬರೋ ಥರ 2 ಗಾಡಿ ಹೋಗೋ ಥರ. ಹಲವು ದಶಕಗಳಿಂದ ನಿರಂತರವಾದಂತ ಹಲವು ರೀತಿಯಾದಂತ ಹೋರಾಟಗಳನ್ನ ಬೆಂಗಳೂರು ಹೊರವಲಯ ಆನೇಕಲ್ ಪಟ್ಟಣಕ್ಕೆ ಹೊಂದಿಕೊಂಡಿರುವಂತ ಆಲ್ದೇನಹಳ್ಳಿಯ ಈ ಒಂದು ರೈಲ್ವೆ ಕ್ರಾಸಿಂಗ್ ನಲ್ಲಿ ರೈಲು ಸಂಚರಿಸುವಾಗ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಉಂಟಾಗ್ತಾ ಇತ್ತು. ಬೆಳಗಿನ ಹೊತ್ತು ಕಚೇರಿಗಳಿಗೆ ಹೋಗುವವರು ಹಾಗೆಯೇ ಶಾಲಾ ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳು ಯಾವ್ದಾದ್ರು ತುರ್ತು ಸಂದರ್ಭದಲ್ಲಿ ಆಸ್ಪತ್ರೆಗಳಿಗೆ ಹೋಗುವಂತವರು ಇಲ್ಲಿ ರೈಲ್ವೆ ಗೇಟ್ ಹಾಕಿದ್ರೆ ತೀವ್ರವಾದಂತ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗ್ತಾ ಇತ್ತು. ಹಲವು ದಶಕಗಳಿಂದ ಆನೇಕಲ್ ಮತ್ತು ಅತ್ತಿಬೆಲೆ ಸಂಪರ್ಕ ಕಲ್ಪಿಸುವಂತ ಈ ಒಂದು ಆಲ್ದೇನಹಳ್ಳಿ ಬಳಿ ಇದ್ದಂತ ರೈಲ್ವೆ ಕ್ರಾಸಿಂಗ್ ಗೆ ಈಗ ಮುಹೂರ್ತ ಕೂಡಿ ಬಂದಂತಿದೆ. ಸುಮಾರು 70 ಲಕ್ಷ ರೂಗಳಲ್ಲಿ ಇಲ್ಲಿ ರೈಲ್ವೆ ಮೇಲ್ ಸೇತುವನ್ನ ನಿರ್ಮಾಣ ಮಾಡಲು ಡಿಪಿಆರ್ ಸಿದ್ಧಗೊಂಡಿದೆ. ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿದಂತಹ ಬೆಂಗಳೂರು ಗ್ರಾಮಾಂತರದ ಸಂಸದರಾಗಿರುವಂತಹ ಡಾಕ್ಟರ್ ಮಂಜುನಾಥ್, ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ, ನಿಕಟಪೂರ್ವ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಉಲ್ಲಳ್ಳಿ ಶ್ರೀನಿವಾಸ್ ಹಾಗೂ ಇತರೆ ಬಿಜೆಪಿಯ ಮುಖಂಡರುಗಳು ಹಾಗೂ ರೈಲ್ವೆ ಅಧಿಕಾರಿಗಳು ಆಲ್ದೇನಹಳ್ಳಿಯ ರೈಲ್ವೆ ನಿಲ್ದಾಣ ಮತ್ತು 112 ರೈಲ್ವೆ ಕ್ರಾಸಿಂಗ್ ಬಳಿ ಭೇಟಿಯನ್ನ ನೀಡಿದ್ರು. ಆದಷ್ಟು ಬೇಗ ಈ ಒಂದು ಮೇಲ್ ಸೇತುವೆಯನ್ನ ನಿರ್ಮಾಣ ಮಾಡಿ ವಾಹನಗಳ ಸಂಚಾರಕ್ಕೆ ಯಾವುದೇ ರೀತಿಯಾದಂತ ಅಡ್ಡಿ ಆಗದಂತೆ ಈ ಕಾಮಗಾರಿಯನ್ನ ಆದಷ್ಟು ಶೀಘ್ರ ಇದಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿಸಿ ತ್ವರಿತಗತಿಯಲ್ಲಿ ಸಂಪೂರ್ಣಗೊಳಿಸುವಂತ ಭರವಸೆಯನ್ನ ಸಂಸದರಾದಂತ ಮಂಜುನಾಥ್ ರವರು ತಿಳಿಸಿದರು. ಈ ಒಂದು ವಾಹನ ದಟ್ಟಣೆಯಿಂದ ಅಥವಾ ರೈಲು ಸಂಚರಿಸುವಾಗ ಇಲ್ಲಿ ಉಂಟಾಗ್ತಾ ಇದ್ದ ಅಡಚಣೆ ಆನೇಕಲ್ ಜನರಿಗೆ ಈಗ ಒಂದಷ್ಟು ನೆಮ್ಮದಿಯ ನಿಟ್ಟುಸಿರನ್ನ ಬಿಡುವಂತೆ ಮಾಡುತ್ತಾ ಎನ್ನುವಂಥದ್ದು ಇನ್ನೂ ನಿರ್ಧರಿಸಬೇಕಾಗಿದೆ. ಈ ನಡುವೆ ಸಂಸದರು ಹಾಗೂ ಮಾಜಿ ಸಚಿವರು ಭೇಟಿ ನೀಡಿ ಏನೆಲ್ಲ ಪರಿಶೀಲನೆ ಮಾಡಿದ್ರು, ಏನೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. South, I think. What is the plan? What are then with the actual plan is that actually so this platform what will be the length? ಈಗ ನೀವು ಇಲ್ಲಿ 600 meters ಜನಕ್ಕೆ ಸ್ವಲ್ಪ ದೂರ ಆಗ್ತದೆ ಅಂತೇಳಿ ಇದನ್ನ ಆಕ್ಚುಯಲ್ ಪ್ಲಾನ್ ಅಲ್ಲಿ ಸ್ವಲ್ಪ ದೂರ ಇನ್ನೂ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿದ್ರು ಅವಾಗ. when I was the minister, you know. What is the actual plan? Was that plan? Where the original plan? ಯಾಕಾಗಿಲ್ಲ whether it is changed afterwards? ಇದು ಫುಲ್ ಹೊಸ ಪ್ಲಾಟ್ಫಾರ್ಮ್ ಮಾಡಿ ಅದೇ ಹೊಸ ಪ್ಲಾಟ್ಫಾರ್ಮ್ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿದ್ವಿ. ಏನೂ ಆಗಲೇ ಇಲ್ವಲ್ಲ. ನಥಿಂಗ್ ಇಸ್ ಹ್ಯಾಪನ್ ಎಕ್ಸೆಪ್ಟ್ ಲೈನ್ ಹಾಕಿದ್ದೀರಾ, ಈ ಕಡೆ ಮಾಡಿದ್ದಾರೆ. ಹೌದು, ಆನೇಕಲ್ ಪಟ್ಟಣದಲ್ಲಿರುವಂತಹ ಆನೇಕಲ್ನಿಂದ ಅತ್ತಿಬೆಲೆಗೆ ಸಂಪರ್ಕ ಕಲ್ಪಿಸುವಂತಹ ಈ ಒಂದು ಹಾದಿಯಲ್ಲಿ 112 ರೈಲ್ವೆ ಕ್ರಾಸಿಂಗ್ ಇದೆ. ಹಲವು ದಶಕಗಳಿಂದಲೂ ಕೂಡ ಇಲ್ಲಿ ರೈಲುಗಳು ಸಂಚರಿಸುವಂತಹ ಸಂದರ್ಭದಲ್ಲಿ ವಾಹನಗಳು ನಿಲುಗಡೆ ಆಗ್ತಿತ್ತು. ಇದರಿಂದ 1-1.5 ಗಂಟೆ ಕಾಲ ವಾಹನ ಸವಾರರು ಅಥವಾ ಪಾದಚಾರಿಗಳಿಗೆ ತೀವ್ರ ಸಮಸ್ಯೆ ಆಗ್ತಿತ್ತು. ಇದರ ವಿರುದ್ಧ ಹಲವು ಹೋರಾಟಗಳ ಫಲವಾಗಿ ಈಗ ಒಂದಷ್ಟು ಕಾಲ ಕೂಡಿ ಬಂದಂತಿದೆ. ಈ ಒಂದು ಸ್ಥಳ ಪರಿಶೀಲನೆಗೆ ಮತ್ತು ಅಧಿಕಾರಿಗಳನ್ನ ಕರೆತಂದಂತಹ ಸಂಸದರಾದಂತಹ ಮಂಜುನಾಥ್ ರವರು ಏನೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಆಮೇಲೆ ಒಂದ್ಸರಿ ಬೆಸ್ಟ್ ಈಸ್ ಇಫ್ ಯು ರೆಸ್ಪೆಕ್ಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ನಾನು ಬಂದಿದ್ದೆ ಇವಾಗ, ನಾವೇನೇ 1 ಕಿಲೋಮೀಟರ್ ದೂರದಲ್ಲಿ ನಿಂತಿದ್ದೀವಿ ಈಗ. ಇಲ್ಲ ನಮಗೆ 112 ಲೊಕೇಶನ್ LC ನಂಬರ್ 112. ಇದಕ್ಕೇನಿದ್ರು ಐ ಥಿಂಕ್ ವಾಟ್ ಎವರ್ ಐ ಥಿಂಕ್ ಕ್ಲಿಯರ್ ಮಾಡಿ ಫಾಸ್ಟ್ ಟ್ರ್ಯಾಕ್ ಮಾಡಿ. ಒಟ್ಟಿನಲ್ಲಿ ದೇ ಶುಡ್ ನಾಟ್ ಬಿ ಟೂ ಮಚ್ ಆಫ್ ಪೇಪರ್ ವರ್ಕ್.
ಈಗ ಸುಮಾರು 70 ಕೋಟಿ ರುಗಳಲ್ಲಿ ಇಲ್ಲಿ ಮೇಲ್ಸೇತುವೆ ನಿರ್ಮಾಣ ಆಗತ್ತೆ. DPR ಆಗ್ತಾ ಇದೆ, ಪ್ಲಾನಿಂಗ್ ಎಲ್ಲವೂ ಮುಗಿದಿದೆ. ಆದಷ್ಟು ಬೇಗ ಕಾಮಗಾರಿಯನ್ನು ಆರಂಭಿಸ್ತೇವೆ ಅಂತ ಹೇಳಿ ಡಾಕ್ಟರ್ ಮಂಜುನಾಥ್ ರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಆನೇಕಲ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರ್ತಕ್ಕಂಥ ಲೆವೆಲ್ ಕ್ರಾಸಿಂಗ್ 112. ಸೊ ಅಲ್ಲಿ ಒಂದು ರೋಡ್ ಓವರ್ ಬ್ರಿಡ್ಜ್ ಅವಶ್ಯಕತೆ ಇದೆ. ಯಾಕೆಂದರೆ ಅದು ಲೆವೆಲ್ ಕ್ರಾಸಿಂಗ್ ಗೇಟು ಕ್ಲೋಸ್ ಆದಂಥ ಸಂದರ್ಭದಲ್ಲಿ ಎರಡೂ ಕಡೆ 1 ಕಿಲೋಮೀಟರಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಸೊ ಅದರಿಂದ ಈ ವಿಚಾರವನ್ನು ನಾನು ಸುಮಾರು 4 ತಿಂಗಳಿಂದನೇ ನಮ್ಮ ಕೇಂದ್ರದ ಸಚಿವರಾದಂಥ ಅಶ್ವಿನ್ ವೈಷ್ಣವ್ ಅವರಿಗೆ, ರೈಲ್ವೆ ಸಚಿವರಾದಂಥ ಅಶ್ವಿನ್ ವೈಷ್ಣವರ ಗಮನಕ್ಕೆ ತಂದಿದ್ದೇನೆ ಮತ್ತು ನಮ್ಮ ರೈಲ್ವೆ ರಾಜ್ಯ ಸಚಿವರಾದಂಥ ಸೋಮಣ್ಣನವರ ಗಮನಕ್ಕೂ ತಂದಿದ್ದೇನೆ. ಇವಾಗ ಲೆವೆಲ್ ಕ್ರಾಸಿಂಗ್ 112 ಏನಿದೆ ಅಲ್ಲಿ ಬಹಳ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಅದು ಟ್ರೈನು ಹೋಗುವಾಗ. ಸೊ ಅದರಿಂದ ಇವಾಗ ಒಂದು ಎಸ್ಟಿಮೇಟ್ ಮಾಡಿದ್ದಾರೆ, 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೊಂದು ರೋಡ್ ಓವರ್ ಬ್ರಿಡ್ಜ್ ಮಾಡಬೇಕು ಅನ್ನೋದು ಎಸ್ಟಿಮೇಟ್ ಮಾಡಿದ್ದಾರೆ. ಸೊ ಅದೊಂದು ಆದಷ್ಟು ತ್ವರಿತಗತಿಯಲ್ಲಿ ಅದನ್ನು ಅಪ್ರೂವ್ ಮಾಡಿಸ್ಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಸಾವಿರಾರು ಜನರಿಗೆ ಅನಾನುಕೂಲ ಆಗ್ತಾ ಇದೆ, ವಿದ್ಯಾರ್ಥಿಗಳಿಗೆ, ಮಾಮೂಲಿ ಜನರಿಗೆ ಅಥವಾ ಆಸ್ಪತ್ರೆಗೆ ಹೋಗುವಂಥವ್ರಿಗೆ. ಅದರಿಂದ ಅದೊಂದು, ಮತ್ತು ಇವು ಆನೇಕಲ್ ರೈಲ್ವೆ ಸ್ಟೇಷನ್ನಲ್ಲಿ ಈಗ ಇದು ಪ್ಲ್ಯಾಟ್ಫಾರ್ಮ್ ಎಕ್ಸ್ಟೆನ್ಷನ್ ಆಗ್ತಾ ಇದೆ. ಅದರ ಕಾಮಗಾರಿ ಮುಗಿದು ಇನ್ನೊಂದು ವಾರದಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಅದೇ ರೀತಿ ಸಾರ್ವಜನಿಕರಿಂದ ಲೆವೆಲ್ ಕ್ರಾಸಿಂಗ್ 116 ಬಗ್ಗೆನೂ ಬೇಡಿಕೆ ಬಂದಿದೆ. ಅಲ್ಲಿ ಒಂದು ಅಂಡರ್ ಪಾಸು ಅಥವಾ ಓವರ್ ಬ್ರಿಡ್ಜ್ ಮಾಡಬೇಕು ಅಂತ. ನಂತರ 126, 127 ಇದೆಲ್ಲ ಆದರೆ ರೈಲ್ವೆ ಪ್ರಯಾಣಿಕರಿಗೆ ಮತ್ತು ಸುತ್ತಮುತ್ತಲಿನ ಹಳ್ಳಿ ಸಾರ್ವಜನಿಕರಿಗೆ ಬಹಳ ಅನುಕೂಲ ಆಗುತ್ತೆ. ಸೊ ಆದಷ್ಟು ಈ ಲೆವೆಲ್ ಕ್ರಾಸಿಂಗ್ 112 ಏನಿದೆ ಮೇಜರ್ ಅದೇನೆ. ಸೊ ಅದ್ರ ಬಗ್ಗೆ ನಾನು ರೈಲ್ವೆ ಸಚಿವರ ಗಮನಕ್ಕೆ ತರ್ತೇನೆ. ಆದಷ್ಟು ಬೇಗ ಅದನ್ನು ಅಪ್ರೂವ್ ಮಾಡಿಸಿ, ಇದು ಅಂತಿಮ ಹಂತಕ್ಕೆ ಬಂದಿದೆ. ಯಾಕೆಂದರೆ ಈಗ ಪ್ರಾಜೆಕ್ಟ್ ರಿಪೋರ್ಟು ರೆಡಿಯಾಗಿ, ಎಸ್ಟಿಮೇಟು ರೆಡಿ ಇದೆ. ಹುಬ್ಳಿನಲ್ಲಿ ಇರ್ತಕ್ಕಂಥ ರೈಲ್ವೆ ಚೀಫ್ ಇಂಜಿನಿಯರ್ ರಂಗನಾಥ್ ಅವ್ರಿಗೂ ಕೂಡ ಈಗ ಜಸ್ಟ್ ಮಾತಾಡಿದ್ದೇನೆ. ಅವರೂ ಕೂಡ ಸ್ಥಳ ವೀಕ್ಷಣೆಗೆ ಬನ್ನಿ ಅಂತ ಹೇಳಿದ್ದೇನೆ. ಇದನ್ನು ನಾನು ಕೊನೆಯ ತನಕ ಫಾಲೋ ಅಪ್ ಮಾಡಿ ಇದು ಮಾಡಿಸ್ತೀನಿ. ಆಪ್ರೇಷನ್ಸು ಸೇಫ್ಟಿ ಅಂತ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ರೈಲ್ವೆ ಬೋರ್ಡಲ್ಲಿ ಒಂದು ಸೇಫ್ಟಿ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಸೊ ಅದಕ್ಕೆ ಪತ್ರ ಬರೆದಿದ್ದೇವೆ, ಅದನ್ನು ಅವ್ರು ಸ್ಟಡಿ ಮಾಡ್ತಾರೆ. ಯಾಕೆಂದರೆ ಒಂದು ಟ್ರೈನ್ ನಿಲ್ಲಿಸಿದರೆ ಏನಾದರೂ ಬೇರೆ ಟ್ರೈನ್ಗೆ ಏನಾದರೂ ಅಪಾಯ ಆಗುತ್ತಾ ಅದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ನಾನು ಹೌದು, ಈ ಒಂದು ವಾಹನ ದಟ್ಟಣೆಯನ್ನ ನೀವು ನೋಡ್ತಾ ಇದ್ರೆ ಗೊತ್ತಾಗತ್ತೆ ಯಾವ ರೀತಿಯಾಗಿ ಇಲ್ಲಿ ರೈಲು ಸಂಚರಿಸುವಾಗ ಸಮಸ್ಯೆ ಉಂಟಾಗ್ತಿತ್ತು ಅಂತ ಹೇಳಿ. ಈಗ ಅದಕ್ಕೆ ಒಂದಷ್ಟು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಹ ಸಮಯ ಬಂದಿದೆಯಾ ಅಂತ ಅನ್ಸುತ್ತೆ. ಈ ಸಂದರ್ಭದಲ್ಲಿ ಮಾಜಿ ಕೇಂದ್ರ ಸಚಿವರು ಮಾತನಾಡಿದ್ದು ಹೀಗೆ. ನಾನು ಮಾತಾಡಿದೆ, ಈಗ ಟೆಕ್ನಿಕಲಿ ವಯಬಲ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ, ಬಟ್ ಟೆಕ್ನಿಕಲಿ ಹೆಂಗ್ ಮಾಡಬೇಕು ಅಂತ ಲೆಟ್ ಅಸ್ ಗೋ ಅಂಡ್ ಡಿಸ್ಕಸ್ ದೇರ್ ವಿತ್ ಇನ್ ದೇರ್ ಪ್ರೆಸೆನ್ಸ್ ಓನ್ಲಿ. ತುಂಬ ಜನಸಾಮಾನ್ಯರಿಗೆ ಸಮಸ್ಯೆ ಆಗಿತ್ತು. ವಾಹನ ಸವಾರರಿಗೂ ಮತ್ತು ಜನಸಾಮಾನ್ಯರಿಗೆ ಈ ರೈಲು ಬಂದರೆ ನಿಂತ್ಕೊಂಡ್ರೆ ಗೇಟ್ ಹಾಕಿದ್ರೆ ಸರಿಸುಮಾರು 45 ನಿಮಿಷ 30 ನಿಮಿಷ ಅಂದರೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರು ವಾಹನ ಸವಾರರಿಗೂ ಮತ್ತು ಇಲ್ಲಿನ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾಯಿತ್ತು. ಹಾಗಾಗಿ ಈ ಭಾಗದ ಜನಪ್ರಿಯ ಮಾನ್ಯ ಸಂಸದರಾದಂಥ ಡಾಕ್ಟರ್ CN ಮಂಜುನಾಥ್ ಅವರು ಸಹ ಅವರ ಮನವಿಯನ್ನು ಮಾಡಿಕೊಂಡಿದ್ವಿ. ಆ ಮನವಿ ಮೇರೆಗೆ ಈ ದಿನ ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಮಾಡಿ ಅವರ ಅಧಿಕಾರಿ ವರ್ಗದವ್ರನ್ನ ಕರೆಸಿ ಅದಕ್ಕೆ ಸೂಕ್ತವಾದ ಕ್ರಮವನ್ನು ಜರುಗಿಸಿದ್ದಾರೆ. ಈಗಾಗಲೇ 70 ಕೋಟಿ ರು ಅನುದಾನವನ್ನು ಎಸ್ಟಿಮೇಟ್ ಸಹ ಮಾಡಿದ್ದಾರೆ. ಏನು ರಸ್ತೆ, ಈ ರಸ್ತೆ ಅಗಲೀಕರಣ ಮತ್ತು ಒಂದು 4 ಪಥದ ಅಗಲೀಕರಣ ಅಂತ ಹೇಳಿದ್ದಾರೆ. 2 ಗಾಡಿ ಬರೋ ಥರ 2 ಗಾಡಿ ಹೋಗೋ ಥರ, ಮತ್ತು ವಾಹನ ಸವಾರರಿಗೆ ಅಂಡರ್ಗ್ರೌಂಡನ್ನು ಸಹ ಮಾಡ್ತೀನಿ ಅಂತೇಳಿ ಮಾತಾಡಿದ್ದಾರೆ. ಮತ್ತು ಇನ್ನೊಂದು ಸಮಸ್ಯೆ ಇತ್ತು ಬಹಳ ದಿನಗಳಿಂದ, ಈ ಆನೇಕಲ್ ಭಾಗದ ಎಲ್ಲ ಜನಸಾಮಾನ್ಯರು ಟ್ರೈನಲ್ಲಿ ಹೋಗೋವಂಥದ್ದಕ್ಕೆ, ಪ್ಲಾಟ್ಫಾರ್ಮ್ಗೆ ಹೋಗೋವಂಥದ್ದಕ್ಕೆ ರಸ್ತೆಯ ಬಹಳ ಶಿಥಿಲ ಆಗಿತ್ತು, ರಸ್ತೆ ಸರಿಯಾಗಿರಲಿಲ್ಲ ಮತ್ತು ಲೈಟು ಸಹ ಇರಲಿಲ್ಲ. ಒಟ್ಟಿನಲ್ಲಿ ಹಲವು ದಶಕಗಳ ಹೋರಾಟಕ್ಕೆ ಈಗ ಫಲ ಸಿಗ್ತಾ ಇದೆಯಾ, ಈಗ ಮುಹೂರ್ತ ಕೂಡಿ ಬರ್ತಾ ಇದೆಯಾ. ಆದಷ್ಟು ಬೇಗ ಈ ಆಲ್ದೇನಹಳ್ಳಿ ಬಳಿ ಇರುವಂತ 112 ರೈಲ್ವೆ ಕ್ರಾಸಿಂಗಿಗೆ ಮೇಲ್ಸೇತುವೆ ನಿರ್ಮಾಣ ಆಗಲಿ, ವಾಹನ ಸಂಚಾರ ಸುಗಮವಾಗಲಿ ಎಂಬುದು ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.